ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್, ಕೋ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಸವನಗುಡಿ ಬೆಂಗಳೂರು ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು. ವೀಕ್ಷಕರೇ, ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದ್ದು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದು ವೈಶಿಷ್ಟ್ಯಪೂರ್ಣವಾದ ಸುಂದರ ಪ್ರಕೃತಿಯ ನಡುವೆ ಇರುವಂತಹ ಬಹಳ ಪುರಾತನವಾದ ಪುರಾಣ ಪ್ರಸಿದ್ಧವಾಗಿರುವಂತಹ ಅತ್ಯಂತ ಮಹಿಮಾನ್ವಿತ ದೇಗುಲದ ದರ್ಶನವನ್ನು ನಾವು ಇಂದಿನ ಸೋಮವಾರದ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಆ ದೇಗುಲ ಯಾವುದು? ಮೂಡಿಗೆರೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ವಿಶಿಷ್ಟ ದೇವಾಲಯವೇ ಶ್ರೀ ಕಾಲಭೈರವೇಶ್ವರನ ದೇವಸ್ಥಾನ. ಈ ವಿಶೇಷ ದೇವಸ್ಥಾನಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಭೇಟಿ ನೀಡಿದ್ರು. ಬನ್ನಿ ನಾವು ಕೂಡ ತೆರಳೋಣ ಮೂಡಿಗೆರೆಗೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವೀಕ್ಷಕರೇ, ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಸುಮಾರು 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ದಟ್ಟವಾದಂಥ ಅರಣ್ಯ, ಸುಂದರವಾದಂಥ ಸೊಬಗು, ವಿಶೇಷವಾಗಿರ್ತಕ್ಕಂಥ ಪರ್ವತ ಶ್ರೇಣಿ,
ಪರ್ವತ ಶ್ರೇಣಿಯ ಮಧ್ಯದಲ್ಲಿ ಕಾಳಭೈರವೇಶ್ವರನ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ 2000 ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನಾಗೊಂಡಂಥದ್ದು. ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನಾಗೊಂಡಂತಹ ಮೂರ್ತಿ ಎಷ್ಟೋ ಜನದ ಮನೆಗಳಲ್ಲಿ ಇವತ್ತೂ ಸಹಿತ ಆರಾಧ್ಯ ದೇವತೆಯಾಗಿ ವಾಸ್ತುಗೃಹಗಳಲ್ಲಿ ನಿತ್ಯವೂ ಅನುಷ್ಠಾನ, ನಿತ್ಯವೂ ಪೂಜಾನುಷ್ಠಾನ, ಪ್ರತಿನಿತ್ಯ ಸಹಿತ ಭಗವಂತನ ಧ್ಯಾನ, ಯೋಗ, ಸಂಕಲ್ಪ ಎಲ್ಲವೂ ವಿಶೇಷವಾಗಿದೆ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ರಜಿತ ವಜ್ರಾಂಗಿ ಕಾಳಭೈರವೇಶ್ವರ. ಈಗ ನೀವು ಮುಂದೆ ನೋಡುವಂತಹದ್ದು ಸ್ವಾಮಿಯ ಮೂಲ ವಿಗ್ರಹ. ಮೂಲ ವಿಗ್ರಹಕ್ಕೆ ಆಪ್ಯ ಜಲದಿಂದ ಅಭಿಷೇಕವನ್ನು ಮಾಡಿ ಶಿವಾಷ್ಟೋತ್ತರವನ್ನು ಮಾಡಿ ಈ ದಿನ ಪ್ರದೋಷ ಕಾಲ. ಮತ್ತೊಂದು ವಿಶೇಷ, ಈ ಸ್ಥಳ ಎಲ್ಲಿದೆ, ಈ ಸ್ಥಳದ ಮಹಿಮೆಯೇನು? ಈ ಸ್ಥಳ ವರ್ಷದ 365 ದಿವಸ ಬಹಳ ತಂಪಿನಿಂದ ಇರತಕ್ಕಂಥದ್ದು. ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ಪ್ರತಿದಿನದ ಸಂಕಷ್ಟಗಳು ಸಾಕಷ್ಟು ಇರಲಿ, ಒಮ್ಮೆ ಸ್ವಾಮಿಯ ಬಂದು ದರ್ಶನ ಮಾಡಿ ಸ್ವಾಮಿಯನ್ನು ಕಣ್ತುಂಬ ದರ್ಶನ ಮಾಡ್ತಕ್ಕಂಥದ್ದು. ಈ ಆಲಯಕ್ಕೆ 3 ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ನಮ್ಮ ಇಹಪರಗಳಲ್ಲಿ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮವು ಸಹಿತ ದೂರ ಆಗುತ್ತೆ. ಜೊತೆಗೆ ಈ ಆಲಯದ ಮತ್ತೊಂದು ವಿಶೇಷತೆ ಇದೆ. ಈ ಆಲಯದಲ್ಲಿ ಎಲ್ಲಿಂದ ಎಲ್ಲಿ ನೋಡಿ ಯಾವುದೇ ಗೋಡೆಗಳನ್ನು ನೋಡಿದ್ರೂ ತಂಪಾಗಿರುತ್ತೆ. ಅಷ್ಟೇ ಅಲ್ಲ, ಸುತ್ತಮುತ್ತ ಪರಿಸರ ಆಗಿದೆ. ಸುತ್ತ ಹಸಿರಿನಿಂದ ಕಂಗೊಳಿಸ್ತಿರ್ತಕ್ಕಂಥದ್ದು ಸುಂದರವಾದಂತಹ ಪ್ರಕೃತಿ ಮಾತೆಯ ಮಧ್ಯದಲ್ಲಿ ಕಾಳಭೈರೇಶ್ವರನ ಆಸ್ಥಾನ. ಕಾಳಭೈರವೇಶ್ವರನ ಆಸ್ಥಾನದಲ್ಲಿ ಸ್ವಾಮಿನ ನಾವು ದರ್ಶನ ಮಾಡೋಣ. ದೇವರ ಮನೆ, ಮೂಡಿಗೆರೆ ತಾಲೂಕು, ಅಂಚೆ ಗುತ್ತಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೇವರ ಮನೆ ಅಂತಲೇ ಹೆಸರಾಗಿರ್ತಕ್ಕಂಥ ಈ ಕ್ಷೇತ್ರ ನಿಜಕ್ಕೂ ಇದು ದೇವರ ಮನೆಯೇ. ಈ ಒಂದು ಕ್ಷೇತ್ರ ಕೈಲಾಸ ಕ್ಷೇತ್ರವೇ. ಸಾಂಬ ಸದಾಶಿವ ನಿಂತಿರ್ತಕ್ಕಂಥ ಕ್ಷೇತ್ರ. ಕಾಳಭೈರವೇಶ್ವರನ ಯಾರೊಬ್ಬರ ವಾಸ್ತುಗೃಹದಲ್ಲಿ ಮನೆ ದೇವರಾಗಿದ್ದಾನೋ ಆ ಭಗವಂತನ ದರ್ಶನಕ್ಕೆ ಒಂದಲ್ಲ ಒಂದು ಸತಿ ಈ ಮನೆದೇವರ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡ್ತಾರೆ ಸಾಕಷ್ಟು ಜನ ಭಕ್ತಾದಿಗಳು. ಕಾಳಭೈರವೇಶ್ವರನ ಮನೆದೇವರಾಗಿ ಆರಾಧನೆ ಮಾಡ್ತಿರ್ತಕ್ಕಂಥ ಭಕ್ತ ಸಮೂಹ ನಮ್ಮ ರಾಜ್ಯವಲ್ಲದಿರ ರಾಜ್ಯ ಹೊರ ರಾಜ್ಯಗಳಲ್ಲೂ ದೇಶ ವಿದೇಶಗಳಲ್ಲೂ ಇದ್ದಾರೆ. ವರ್ಷಕ್ಕೆ ಒಮ್ಮೆಯಾದರೂ ಬಂದು ಸ್ವಾಮಿನ ದರ್ಶನ ಮಾಡಿ ಈ ಕ್ಷೇತ್ರದಲ್ಲಿ ಸ್ವಾಮಿಗೆ ಕ್ಷೀರಾಭಿಷೇಕ, ಆಪ್ಯಾಭಿಷೇಕ, ಪತ್ರೆಗಳಿಂದ ಅರ್ಚನೆ ಇದು ನಿರಂತರವಾಗಿ ನಡೀತಾ ಇದೆ. ಏನೇ ಆದರೂ ಸ್ವಾಮಿಯ ಸಾನ್ನಿಧ್ಯ ನಿಜಕ್ಕೂ ಇಲ್ಲೊಂದು ಶಕ್ತಿ ಇದೆ ಅನ್ನಲಿಕ್ಕೆ ಈ ಆಸ್ಥಾನದಲ್ಲಿ ಗರ್ಭಗುಡಿಯಲ್ಲೇ ಒಂದಿಷ್ಟು ವಿಶೇಷತೆ ಇದೆ. ಈ ಆಲಯದ ಒಳಗೆ ಪ್ರವೇಶ ಮಾಡಬೇಕಾದರೆ ಆ ಪ್ರವೇಶ ಕಾಲದಲ್ಲೇ ಮನಸ್ಸು ಬಹಳಷ್ಟು ಆನಂದದಾಯಕವಾಗುತ್ತೆ. ಸಮಸ್ಯೆಗಳು, ಕಷ್ಟಗಳು ಇಲ್ದಿರತಕ್ಕಂತಹ ವ್ಯಕ್ತಿಗಳೇ ಇಲ್ಲ. ಆದರೆ ಅಂತಹ ಕಷ್ಟಗಳು ಏನೇ ಇದ್ದರೂ ಪರಿಹಾರ ಕ್ಷೇತ್ರವಾಗಿದೆ. ಜೊತೆಗೆ ಕಾಳಭೈರವೇಶ್ವರನ ಅನುಗ್ರಹ ಪಡೀಲಿಕ್ಕೆ, ಜೊತೆಗೆ ನಂಬಿದವರನ್ನ ಬೆಂಬಿಡದೆ ಕಾಪಾಡತಕ್ಕಂಥ ತಂಡಲನಾಗಿ ಪ್ರಚಂಡನಾಗಿ ಪ್ರಿಯ ಕಾಳಭೈರವೇಶ್ವರನ ಪ್ರಿಯ ಭಕ್ತನಾದಂತಹ ಶನೇಶ್ವರನ ಕಾಡಾಟದಲ್ಲಿ ಸಹಿತ ಇರತಕ್ಕಂಥವ್ರಿಗೂ ಮೋಕ್ಷ ಕೊಡ್ತಕ್ಕಂಥ ಸ್ಥಳ. ನಂಬಿದವರಿಗೆ ಬೆಂಬಿಡದೆ ಕಾಯುವಂತಹ ಕಾಳಭೈರವೇಶ್ವರನ ಪ್ರಿಯ ಭಕ್ತನಾದಂತಹ ಶನೇಶ್ವರನ ಆರಾಧನೆ ಮಾಡತಕ್ಕಂಥವ್ರಿಗೂ ಗ್ರಹಸ್ಥಿತಿಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೂ ಸಹಿತ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯ ದರ್ಶನ ಮಾಡುವಂತಹದ್ದೇ ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಬನ್ನಿ ಸ್ವಾಮಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡೋಣ. ಮೂಲ ವಿಗ್ರಹಕ್ಕೆ ಫಲಪಂಚಾಮೃತದಲ್ಲಿ ಅದರಲ್ಲೂ ಕ್ಷೀರದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡೋಣ. ವಿಶೇಷವಾಗಿರ್ತಕ್ಕಂಥ ಶಂಕು, ಗೋಮುಖ ಎಲ್ಲವೂ ಇದೆ. ಜೊತೆಗೆ ರುದ್ರಾಕ್ಷಿಯಿಂದ ಸ್ವಾಮಿಗೆ ಅಭಿಷೇಕಿಸೋಣ. ಯಕ್ಷರೂಪಂ ದಶದಿಶಿ ವಿದಿತಂ ಭೂಮಿ ಕಂಪಾಯಮಾನಂ ಸಂ ಸಂಹಾರಮೂರ್ತಿಂ ಶಿರಮುಕುಟಜಟಾಶೇಖರಂ ಚಂದ್ರಬಿಂಬಂ ದಂ 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 ದೀರ್ಘಕಾಯಂ ವಿಕೃತನಖಮುಖಂ ಚೋರ್ಧ್ವರೋಮಂ ಕರಾಳಂ ಪಂ 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 ಪಾಪನಾಶಂ ಪ್ರಣಮತ ಸತತಂ ಭೈರವಂ ಕ್ಷೇತ್ರಪಾಲಂ. रं 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 रक्तवर्णं कटिकटिततनुं तीक्ष्णदंष्ट्राकराळं घं 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 घोषघोषं खख खख खटितं गर्जरं घोरनादं कं 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 कालपाशं धृक धृक धृकितं ज्वालितं कामदाहं तं तं दिव्यदेहं प्रणमत सततं भैरवं क्षेत्रपालं.
लं 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 वदन्तं ललितं दीर्घजिह्वाकराळम् धुं 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 धूम्रवर्णं स्फुटविकटमुखं भास्करं भीमरूपम् रुं 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 रुण्डमालं रवितमनियतं ताम्रनेत्रं कराळम् नं 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 नग्नभूषं प्रणमत सततं भैरवं क्षेत्रपालं वं 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 वायुवेगं नतजनसदयं ब्रह्मसारं परन्तं खं 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 खड्गहस्तं त्रिभुवनविलयं भास्करं भीमरूपम् चं 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 चलित्वा चल चल चलिताच्चालितं भूमिचक्रम् मं 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 मायिरूपं प्रणमत सततं भैरवं क्षेत्रपालम् शं 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 शङ्खहस्तं शशिकरधवलं मोक्षसम्पूर्णतेजम् मं 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 महान्तं कुलमकुलकुलं मन्त्रगुप्तं सुनित्यं यं 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 भूतनाथं किलिकिलिकिलितं बालकेलिप्रधानम् अम् 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 अन्तरिक्षं प्रणमत सततं भैरवं क्षेत्रपालम् खड्गभेदं विषममृतमयं कालकालं कराळं छं 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 क्षिप्रवेगं दह दह दहनं ॐ त्र्यम्बकं यजामहे सुगन्धिं पुष्टिवर्धनं पर्वार्कवन्दना मृत्युर्मृक्षेमामृतात् ॐ श्रीं मृत्युञ्जयाय नमः ॐ नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः अघोरेभ्यो घोरेभ्यो घोरघोरतरेभ्यः सर्वेभ्यः सर्वसर्वेभ्यः नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् चन्द्रसूर्याग्निनेत्रम् ऐं 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 ऐश्वर्यनाथं सततभयहरं पूर्वदेवस्वरूपम् रौं 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 रौद्ररूपं प्रणमत सततं भैरवं क्षेत्रपालम् हं 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 हंसयानं हपितकलहकं मुक्तयोगाट्टहासं हं 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 नेत्ररूपं शिरमकुटजटाबन्धबन्धाग्रहस्तं हं हं हंकारनादं त्रिदशलटलटं कामगर्वापहारं भृं 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 भूतनाथं प्रणमत सततं भैरवं क्षेत्रपालम् सेव्यमान पावनाङ्घ्रि पङ्कजं व्याळयज्ञसूत्रबिन्दुशेखरं कृपाकरं नारदादियोगिवृन्द वन्दितं दिगम्बरं काशिकापुराधिनाथ कालभैरवं भजे। भानुकोटिभास्वरं भवाब्धितारकं परं नीलकण्ठमीप्सितार्धदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे।
मूलठङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवं प्रियं काशिकापुराधिनाथ कालभैरवं भजे। मुक्तिदायकं प्रशस्तचारुविग्रहं भक्तवत्सलं स्थितं समस्तलोकविग्रहं नित्पणन् मनोज्ञहेम किङ्किणीलसत्कटिं काशिकापुराधिनाथ कालभैरवं भजे। धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णकेशपाश शोभिताङ्गमण्डलं काशिकापुराधिनाथ कालभैरवं भजे। रत्नपादुकाप्रभाविरामपादयुग्मकं नित्यमद्वितीयमिष्टदैवतं निरन्तरं मृत्युदर्पनाशनं कराळदंष्ट्रभीषणं काशिकापुराधिनाथ कालभैरवं भजे। अट्टहासविन्नपद्मजाण्डकोशसन्ततिं दृष्टिपातनष्टपापचारमुग्रनाशनम् अष्टसिद्धिदायकं कपालमालिकाधरं काशिकापुराधिनाथ कालभैरवं भजे। ಶ್ರೀ ಶ್ರೀ ಆನಂದ ಗುರೂಜಿಯವರ ಪಾದಗಳಿಗೆ ಹೊಂದುತ್ತಾ ಈ ಒಂದು ಪಶ್ಚಿಮ ಘಟ್ಟದಲ್ಲಿ ತಾವಾಗಲೇ ಪ್ರಯತ್ನ ಮಾಡಬೇಕಾದ್ರೆ ಗುರೂಜಿಯವರು ಹೇಳಿದರು, ಇಂಥ ದಟ್ಟಾರಣ್ಯ ಕಾಲದಲ್ಲಿ ಈ ಒಂದು 2000 ಇಸ್ವಿಯ ಹಿಂದಿನ ಸಂದರ್ಭದಲ್ಲಿ ಒಂದು ದೇವಸ್ಥಾನ ಆಗಿದೆ, ಎಂಥ ಒಂದು ವಿಸ್ಮಯ ಅನ್ನೋ ಮಾತನ್ನು ಗುರೂಜಿಯವರು ಹೇಳಿದರು. ನಾವು ಕೂಡ ಹೆಚ್ಚು ಈಗ ಒಂದು ರೀತಿಯಲ್ಲಿ ಒಂದು ಭಕ್ತಾದಿಗಳಿಗೆ ಒಂದು ಪವಿತ್ರ ಸ್ಥಳ ಆದರೆ ಇನ್ನೊಂದು ಈ ಪಶ್ಚಿಮ ಘಟ್ಟದ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ, ಎನ್ವೈರ್ಮೆಂಟ್ ದೃಷ್ಟಿಯಿಂದ ಇದೊಂದು ಯಾತ್ರಾ ಸ್ಥಳನೂ ಕೂಡ ಆಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಅಭಿವೃದ್ಧಿನ ಆಗ್ತಾ ಇದೆ. ಈಗಾಗಲೇ ನಮ್ಮ ಮಾನ್ಯ ಶಂಕರ್ ಮೂರ್ತಿಯವರು ಸಭಾಪತಿಯವರು 50 ಲಕ್ಷನ ಇಲ್ಲಿಗೆ ಮಂಜೂರಾತಿನ ಮಾಡಿ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನನ್ನೆ ತಾನೇ ಸರ್ವೆ ಆಯಿತು ಅಂತ ಹೇಳಿದ್ರು. ಇದೊಂದು ಯಾತ್ರಾ ನಿವಾಸ ಆಗುತ್ತೆ ಕೆಲವು ದಿವಸಗಳಲ್ಲಿ. ಅದು ಅಭಿವೃದ್ಧಿ ದೇವಸ್ಥಾನಗಳು ಯಾವುದೇ ಜನಪ್ರತಿನಿಧಿ ಎಷ್ಟು ಕೆರೆ ಮಾಡಿದ್ದಾನೆ, ಎಷ್ಟು ದೇವಸ್ಥಾನ ಮಾಡಿದ್ದಾನೆ, ಕೆರೆ ಕಟ್ಟೆ ಎಷ್ಟು ಕಟ್ಟಿದ್ದಾನೆ, ಎಷ್ಟು ಸಾಲು ಮರ ನೆಟ್ಟಿದ್ದಾನೆ, ಇದು ಬಹಳ ಒಬ್ಬ ಜನಪ್ರತಿನಿಧಿಗೆ ಬಹಳ ಮುಖ್ಯ ಆಗುತ್ತೆ. ಆದರೆ ಆ ನಿಟ್ಟಿನಲ್ಲಿ ಕೆಲಸ ಬಹಳ ಅಷ್ಟು ವೇಗ ಆಗಿಲ್ಲ, ಸ್ವಲ್ಪ ಕುಂಠಿತ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಈ ಒಂದು ಪ್ರಾಚೀನ ಕಾಲದ ದೇವಸ್ಥಾನ ಸಂರಕ್ಷಣೆ ಮಾಡೋದು ತುಂಬ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಸುತ್ತಮುತ್ತ ಗ್ರಾಮಸ್ಥರ ಸಹಯೋಗದೊಂದಿಗೆ ರಸ್ತೆ ಆಯಿತು, ಕೆರೆ ಆಯಿತು, ಎಲ್ಲರೂ ಕೂಡ ನಾವು ಶಾಸಕರಾಗಿದ್ದಾಗ ಸಾಕಷ್ಟು ಕೆಲಸನ ಮಾಡಿದ್ವಿ. ಆದರೆ ಇನ್ನೂ ಸಾಕಷ್ಟು ಕೆಲಸ ಮಾಡುವಂಥ ಒಂದು ಅವಕಾಶ ಇದೆ. ಆ ಕೆಲಸನ ಮಾಡಿ ನಾವಿದೊಂದು ಈ ಒಂದು ದೇವಸ್ಥಾನನ ಒಂದು ಧರ್ಮಕ್ಷೇತ್ರನಾಗಿ ಮಾಡೋಕೆ ಎಲ್ಲ ಪ್ರಯತ್ನ ಮಾಡಬೇಕಂತ ನಾವೆಲ್ಲ ಒಂದು ಪ್ರಯತ್ನ ಮಾಡಿದ್ದೀವಿ. ಗುರೂಜಿಯವರೇ, ತಾವು ಇವತ್ತು ಈ ಸ್ಥಳಕ್ಕೆ ಒಂದು ಪಾದಾರ್ಪಣೆ ಮಾಡಿದಿರಿ. ನಿಮ್ಮ ದೃಷ್ಟಿಯಲ್ಲಿ ಹೇಗೆ ಕಾಣ್ತೋ ನಮಗೆ ಗೊತ್ತಿಲ್ಲ, ಆದರೆ ಈ ಒಂದು ಸ್ಥಳ ಮಹಿಮೆ ನಿಮಗೆ ಬಹಳ ಅದ್ಭುತ ಅಂತ ಅನಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಈ ಒಂದು ಕಾಲಭೈರೇಶ್ವರ ದೇವಸ್ಥಾನ ನಿಮ್ಮೆಲ್ಲರಿಗೂ ಬಹಳಷ್ಟು ಜನರಿಗೆ ಮನೆ ದೇವರು ಕೂಡ ಆಗಿದೆ.
ಇದರ ಅಭಿವೃದ್ಧಿಯಲ್ಲಿ ತಾವು ಕೂಡ ಕೈ ಜೋಡಿಸ್ತೀರಿ ಅನ್ನೋ ಮಾತನ್ನ ಹೇಳ್ತಾ ತಾವು ಇಲ್ಲಿ ಬಂದದ್ದಕ್ಕೆ ಗ್ರಾಮಸ್ಥ ಪರವಾಗಿ ಎಲ್ಲರಿಗೂ ಕೂಡ ನಾನು ಕೂಡ ಅಭಿನಂದನೆ ಸಲ್ಲಿಸುತ್ತಾ ಇದೊಂದು ವಿಸ್ಮಯ ಅನ್ನೋ ರೀತಿಯ ಈ ಒಂದು ದೇವಸ್ಥಾನ ಆಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಾಳಭೈರವೇಶ್ವರನ ಸಾನ್ನಿಧ್ಯ ನನಗೆ ಗೊತ್ತಿದ್ದು ಒಂದೇ, ಅದು ಆದಿಚುಂಚನಗಿರಿ ಅಂತ. ಆದಿಚುಂಚನಗಿರಿ ಕಾಳಭೈರೇಶ್ವರನ ಸಾನ್ನಿಧ್ಯ ನಾನು ನೋಡಿದ್ದಂಥದ್ದು. ಅದಾದ ಮೇಲೆ ಈ ಒಂದು ಕ್ಷೇತ್ರವನ್ನು ನಾನು ಕಂಡೆ. ಈ ಕ್ಷೇತ್ರ ಸುತ್ತ ಇರ್ತಕ್ಕಂತಹ ಇಂತಹ ಒಂದು ರಮಣೀಯವಾದಂತಹ ಸ್ಥಳ, ಸದಾಕಾಲ ಮಂಜಿನಿಂದ ಕೂಡಿರ್ತಕ್ಕಂತಹ ಸ್ಥಳ. ಈಗೂ ಸಹಿತ ಪ್ರಕೃತಿ ನೋಡ್ತಾ ಇದ್ರೆ, ನಾನು ಬರಬೇಕಾದ ದಾರಿಯಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹೇಳೋಣ ಅಂತಿದ್ದೆ, ಅವ್ರು ನಮ್ಮ ಕಾರ್ ಹತ್ತಲಿಲ್ಲ. ಇಲ್ಲೆಲ್ಲಾದ್ರೂ ಒಂದು ಅಂಗೈಯಾಗಲ ಜಾಗ ಕೊಡಿ, ಇಲ್ಲೇ ಇದ್ಬಿಡ್ತೀನಿ ನಾನು ಅಂತ. ಅಂಗೈಯಾಗಲ ಜಾಗ ಸಾಕು ನನಗೆ, ನಾನು ನನ್ನ ಪರಿವಾರ ಇರಲಿಕ್ಕೆ. ಎಷ್ಟು ವಿಶೇಷವಾಗಿದೆ ಅಂದರೆ, ಆ ಮಾರ್ಗ ಮಧ್ಯದಲ್ಲಿ ಹಸಿರಿನಿಂದ ತುಂಬಿರ್ತಕ್ಕಂಥದ್ದು ನೋಡಿದ್ರೆ ಅಬ್ಬಾ ತೃಪ್ತಿ. ನಿಮ್ಮೂರಿನ ಪೌರೋಹಿತರು ಮಧ್ಯಾಹ್ನದ ಸಂಪೂರ್ಣವಾದಂತಹ ಒಳ್ಳೆ ಮಡಿ ಅಡಿಗೆ ಪ್ರಸಾದವನ್ನು ಬಡಿಸಿದ್ರು, ಹೊಟ್ಟೆ ತುಂಬಿತು. ಅದಾದ ಮೇಲೆ ನಮ್ಮ ಧನ್ಪಾಲ್ ಅವರು ಈ ಮಾರ್ಗದಲ್ಲಿ ಕರ್ಕೊಂಡು ಬಂದರು. ರಮಣೀಯವಾದಂಥ ಸ್ಥಳ, ಕಣ್ಣುಗಳಿಗೆ ಆನಂದ ಸಿಕ್ತು. ಅಲ್ಲಿಂದ ಒಂದು ವಿಶೇಷವಾದ ಕ್ಷೇತ್ರ ಇದೆ, ಒಂದು ಪುಣ್ಯವಾದಂತಹ ಪುಣ್ಯಕ್ಷೇತ್ರ ಇದೆ, ಪುಟ್ಟದಾದಂತಹ ಒಂದು ಆಲಯ ಇದೆ, ಇದನ್ನು ದರ್ಶನ ಮಾಡೋಣ ಅಂತ ಹೇಳಿದ್ರು. ಇಂಥದ್ದೇ ಆಲಯ ಅಂತ ನನಗೆ ಹೇಳಿಲ್ಲ. ಆದರೆ ಇಲ್ಲಿ ಒಳಗೆ ಬಂದ ಮೇಲೆ ಗೊತ್ತಾಯಿತು, ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಮಾತಾಡುವಂಥ ಸ್ವಾಮಿ ಇಲ್ಲಿ ಕೂತಿದ್ದಾನೆ. ಸುಮಾರು 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಇಂತಹ ಒಂದು ಆಲಯ ಇಲ್ಲಿವರೆಗೂ ಇನ್ನೂ ಹೀಗೆ ಇದೆ. ಇದು ಅಂದರೆ ನಮ್ಮ ಹಿಂದೂಗಳಿಗೆಲ್ಲ ಒಂಥರ ಅವಮಾನ ಅನ್ಸುತ್ತಿದ್ದು. ಇವತ್ತಿನ ದಿವಸ ಎಂತೆಂಥ ದೇವಾಲಯಗಳಿದೆ, ಹೊಸದಾಗಿ ಕಟ್ಟತಾ ಇರತಕ್ಕಂಥ ದೇವಾಲಯಗಳನ್ನು ನೋಡಿದ್ರೆ ಅದಕ್ಕಿಂತ ಮುಂಚಿತವಾಗಿ ಇಂತಹ ದೇವಾಲಯಗಳ ಅಭಿವೃದ್ಧಿ ಆಗಬೇಕಾಗಿದೆ. ಒಳಗಿರ್ತಕ್ಕಂಥ ಸ್ವಾಮಿಗೆ ಅಭಿಷೇಕ ಮಾಡಿ, ಸ್ವಾಮಿ ಕಾಪಾಡಪ್ಪ, ಲೋಕ ಕಲ್ಯಾಣಾರ್ಥವಾಗಬೇಕು, ರೈತ ಬಾಂಧವರು ಚೆನ್ನಾಗಿರ್ಬೇಕು, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಚೆನ್ನಾಗಿರ್ಬೇಕು, ದೇಶ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧ ಕುಟುಂಬ ಚೆನ್ನಾಗಿರ್ಬೇಕು ಅಂತ ನಾನು ಸಂಕಲ್ಪ ಮಾಡಿದಾಗ ಸ್ವಾಮಿ ಪ್ರಸಾದ ಕೊಟ್ಟಿದ್ದನ್ನು ನೀವು ಎಷ್ಟು ಜನ ನೋಡಿದ್ರೋ ಬಿಟ್ಟರು, ನನ್ನ ಕಣ್ಣುಗಳು ನೋಡ್ತು, ನನ್ನ ಕ್ಯಾಮ್ರಾ ಕಣ್ಣು ನೋಡ್ತು. ಅದಾದ ನಂತರ ಇವತ್ತಿನ ದಿವಸ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಈ ಕ್ಷೇತ್ರ ನಾಡಿನ ರಾಜ್ಯದದ್ದಕ್ಕೂ, ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ಈ ಕ್ಷೇತ್ರದ ಮಹಿಮೆ ಆಚೆ ಗೊತ್ತಾಗಬೇಕು. ನೀನಿದೆಯಾ ಅಂದ್ರೆ ಇನ್ನೊಂದು ಪ್ರಸಾದ ಆಗಲಿ ಅಂತ ಗರ್ಭಗುಡಿಯಿಂದ, ನಾಟ್ಯರಂಗದಿಂದ ಹೊರಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದೆ. ಅಲ್ಲೂ ಸ್ವಾಮಿ ಪ್ರಸಾದ ತೋರಿಸ್ದ. ನಂಬಿದ್ರೆ ಕೈ ಹಿಡಿತಾನೆ ಭಗವಂತ. ನಂಬಬೇಕು. ನಂಬಿಕೆ ಬಹಳ ಮುಖ್ಯವಾದಂತಹದ್ದು. ಅಂಬಾ ಅಂತ ಅಲ್ಲಿ ಮರು ಕಿರಿಸ್ತಾ ಇದೆ, ಅವರ ತಾಯಿಗಾಗಿ ಆತುರಿತಾ ಇದೆ. ಆ ಅಂಬಾ ಅನ್ನೋ ಪದ ಕೇಳಿದ್ರೆ ಆ ತಾಯಿ ಎಲ್ಲಿದ್ರು ಸಹಿತ ತನ್ನ ಮಗು ಕೂಗ್ತಾ ಇದೆ ಅಂತೇಳಿ ಓಡಿ ಬರುತ್ತೆ. ಹಾಗೆ ನಮ್ಮ ಹಸಿವನ್ನ ತಂದು ನಾವು ಇಲ್ಲಿಟ್ಟಾಗ ಭಗವಂತ ನಮಗೆ ಊಟವನ್ನು ಬಡಿಸ್ತಾನೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತೋರಿಸ್ತಾನೆ, ನಮ್ಮ ಬದುಕಿಗೆ ಒಂದು ಹೊಸ ಬದುಕನ್ನು ತಿರುವನ್ನು ತೋರಿಸ್ತಾನೆ. ದೇವಸ್ಥಾನಗಳು ಇತ್ತೀಚೆಗೆ ಸಾಕಷ್ಟು ನಡೀತಾ ಇದೆ, ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಸಾಕಷ್ಟು ದೇವಸ್ಥಾನಗಳು ಹೊಸದಾಗಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಪ್ರತಿಷ್ಠಾಪನೆ ಆದರೆ ಸಾಲದು, ದೇವಾಲಯದಲ್ಲಿ ಸಾನ್ನಿಧ್ಯ ಇರಬೇಕು. ಆದರೆ ಇಲ್ಲಿರ್ತಕ್ಕಂಥ ಕಾಳಭೈರೇಶ್ವರನಿಗೆ ನಾವು ನೀವು ಪೂಜೆ ಮಾಡಿದ್ರೆ ಬರ್ತಕ್ಕಂಥ ಸಾನ್ನಿಧ್ಯ ಅಲ್ಲ. ಈ ಸುಂದರವಾದಂತಹ ರಮಣೀಯವಾದಂತಹ ಈ ಪ್ರಕೃತಿ ಮಧ್ಯದಲ್ಲಿರೋದ್ರಿಂದ, ಈ ಪ್ರಕೃತಿಯಲ್ಲಿ ಉದ್ಭವಿಸ್ತಕ್ಕಂಥ ವನಸರಿಗಳಿದೆಯಲ್ಲ, ಆ ವನಸರಿಗಳು, ಆ ಗಿಡಮೂಲಿಕೆಗಳು ಈ ವಿಗ್ರಹದಲ್ಲಿ ಒಂದು ಚೈತನ್ಯ ತುಂಬುತ್ತಾ ಇದೆ. ಅಂತಹ ಒಂದು ಸಾನ್ನಿಧ್ಯ ಇದೆ ನೋಡಿ. ಈಗಷ್ಟೇ ಬೆಟ್ಟ ಕಾಣ್ತು, ಈಗ ಬೆಟ್ಟ ಇಲ್ಲ, ಎಲ್ಲ ಮೋಡದಲ್ಲೇ ಮುಚ್ಕೊಳ್ತು. ನಾವು ಈಗ ಎಲ್ಲಿದ್ದೀವಿ ಅಂದ್ರೆ ಆಕಾಶದಲ್ಲಿದ್ದೀವಿ. ನಾವು ಏನು ಅದೃಷ್ಟ ಮಾಡಿದ್ದೀರಿ ನೀವೆಲ್ಲ. ನಾವು ಬೆಂಗಳೂರಿನಿಂದ ಬಂದು ಈ ಸ್ಥಳ ನೋಡಿದ ತಕ್ಷಣ ಹಬ್ಬ, ನಾನು ಇವತ್ತು ಯಾಕೆ ಹೊರಡೋದಪ್ಪ, ಇವತ್ತು ರಾತ್ರಿ ಇಲ್ಲೇ ಎಲ್ಲ ಹಾಲ್ಟ್ ಆಗಿಬಿಡೋಣ, ಈ ಪರಿಸರದಲ್ಲಿ ಇರೋಣ. ಇಂತಹ ಗಾಳಿ ಬೆಳಕು ಎಲ್ಲಿ ಸಿಗಬೇಕು ನಮಗೆ? ಬೆಂಗಳೂರಿನಲ್ಲಿ ಆ ಪರಿಸರದಲ್ಲಿ ದಿನ ಬೆಳಗಾದರೆ ಡೀಸೆಲ್ ಹೋಗಿ ಕಿರ್ಚಾಟ, ಕೂಗಾಟ, ಸಮಸ್ಯೆಗಳ ಸರಮಾಲೆ, ಹಬ್ಬ ಸಾಕಾಗೋಗ್ಬಿಟ್ಟಿದೆ ಅಲ್ಲಿ. ಆದರೆ ಇಲ್ಲಿ ನಿರ್ಮಲವಾದ ಪ್ರದೇಶ. ಅದು ನೋಡದೆ ಅಲ್ಲೊಂದು ಇಲ್ಲೊಂದು ಮನೆ. ನಮ್ಮನೆ ಸಮಸ್ಯೆ, ಸಂಸಾರದ ಗುಟ್ಟು ವ್ಯಾಧಿರಿಟ್ಟು ಅಂತ ಹೇಳ್ತಾರೆ. ನಮ್ಮನೆ ಒಳಗೆ ಏನು ಕಿರಿಸ್ತಾ ಇದ್ದೀವಿ, ನಮ್ಮನೆಯಲ್ಲಿ ನಮ್ಮ ಯಜಮಾನರು ಏನು ಕಿರಿಸ್ತಾರೆ, ನನ್ನ ಮಕ್ಕಳು ಏನು ಕಿರಿಸ್ತಾರೆ, ನಾನು ನನ್ನ ಮಕ್ಕಳ ಮೇಲೆ, ನನ್ನ ಯಜಮಾನರ ಮೇಲೆ ಏನು ಕಿರಿಸ್ತಾ ಇದ್ದೀನಿ ಅನ್ನೋದು ಪಕ್ಕದ ಮನೆಗೆ ಕೇಳಿಸಲ್ಲ. ಎಲ್ಲಿಂದ ಕೇಳಿಸ್ಬೇಕು? 4 ಕಿಲೋಮೀಟರ್ 5 ಕಿಲೋಮೀಟರ್ ಒಂದು ಮನೆ ಅಲ್ವಾ?
ಅದರಿಂದ ನನಗನ್ಸುತ್ತೆ ಈ ಭಾಗದ ಮಕ್ಕಳು ಸಹಿತ ಜ್ಞಾನವಂತರಾಗಿರಬೇಕು, ಬುದ್ಧಿವಂತರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಸಂಸ್ಕಾರವಂತರಾಗಿರಬೇಕು. ಕಾರಣ ಇಂತಹ ಪರಿಸರದಲ್ಲಿ ವಾಸ ಮಾಡುವಂಥ ಭಾಗ್ಯ ಪುಣ್ಯ ಸಿಕ್ಕಿದ್ದೆಲ್ಲ ನಿಮಗೆ, ಬಹುಶಃ ನಿಮ್ಮ 7 ಜನ್ಮದ ಪುಣ್ಯವೋ ಏನೋ. ಅಂತಹ ಒಂದು ಸಾನ್ನಿಧ್ಯದಲ್ಲಿ, ಕಾಳಭೈರೇಶ್ವರನ ಸಾನ್ನಿಧ್ಯದಲ್ಲಿ ನಾವು ಇವತ್ತಿದ್ದೇವೆ. ಈ ಒಂದು ಆಲಯ ಇವತ್ತು ಈ ಆಸ್ಥಾನದಲ್ಲಿ ಕೂತು ಹೇಳ್ತಾ ಇದ್ದೇನೆ, ಇನ್ನು ಸ್ವಲ್ಪ ದಿನದಲ್ಲೇ ತೀರ್ಥಕ್ಷೇತ್ರವಾಗಿ ಪ್ರತಿದಿನ ದೂರಾಭಾರದಿಂದ ಭಕ್ತಾದಿಗಳು ಇಲ್ಲಿಗೆ ಬಂದು ಅವರ ಮನೆ ದೇವರ ದರ್ಶನ ಮಾಡಿ ಇಲ್ಲಿರ್ತಕ್ಕಂಥ ಕಾಳಭೈರೇಶ್ವರನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಗರೋಪಾದಿಯಲ್ಲಿ ಜನ ಇಲ್ಲಿಗೆ ಆಗಮಿಸ್ತಾರೆ. ಅಂತಹ ಒಂದು ಕ್ಷೇತ್ರವಾಗಿ ಇಲ್ಲಿ ನಿರ್ಮಾಣವಾಗುತ್ತೆ, ಕ್ಷೇತ್ರ ಆಗುತ್ತೆ. ಇದಕ್ಕೆ ನೀವು ಸಹಿತ ಅದಕ್ಕೆ ಬಣ್ಣ ಹಚ್ಚಬೇಕಾದಿಲ್ಲ, ಮೆರುಗು ಕೊಡಬೇಕಾದಿಲ್ಲ, ಪಾಲಿಶ್ ಹಾಕಬೇಕಾದಿಲ್ಲ. ಆ ವಿಗ್ರಹದಲ್ಲಿ ಈ ದೇವಸ್ಥಾನಕ್ಕೆ ಈ ಒಂದು ಪ್ರಕೃತಿ ಮಾತೆ ಅದಕ್ಕೆ ಸಹಕರಿಸ್ತಾಳೆ. ಪ್ರತಿಯೊಂದಕ್ಕೂ ಒಂದು ಕಾಲ ಬರಬೇಕು, ಪ್ರತಿಯೊಂದಕ್ಕೂ ಒಂದು ಸಮಯ ಅಂತ ಬರಬೇಕು. ಆ ಸಮಯ ಬಂದಾಗೆ ಅದು ಬೆಳಕಿಗೆ ಬರ್ತಕ್ಕಂಥದ್ದು. ಬಹುಶಃ ಈಗ ಕಾಳಭೈರೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಎಲ್ಲ ಗೌಡರ ಕುಟುಂಬದಲ್ಲೂ, ಎಲ್ಲ ಒಂದು ಮತಸ್ಥರಿಗೂ ಸಹಿತ ಇವತ್ತು ಯಾರ್ಯಾರ ಮನೆ ದೇವರಾಗಿ ಕಾಳಭೈರೇಶ್ವರನ ನಿಂತಿದ್ದಾನೋ ಅವರೆಲ್ಲರೂ ಸಹಿತ ಭಕ್ತರು ಯಥೇಚ್ಛವಾಗಿ ಬಂದು ದೇವಾಲಯದ ಅಭಿವೃದ್ಧಿ, ದೇವಾಲಯದ ನಮ್ಮ ಮನೆ, ನಾವು ಕೋಟಿಗಟ್ಟಲೆ ನಾವು ಸಂಪಾದನೆ ಮಾಡಿಟ್ಟರು ಸಹಿತ ನಾವೆಲ್ಲವನ್ನು ಬಿಟ್ಟು ಹೋಗೋರು. ಆದರೆ ನಮ್ಮ ಕೈಲಿ ಏನಾರು 1-2 ಕಾಸು ಇದ್ದಾಗ ಇಂತಹ ಒಂದು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ರೆ ಇನ್ನು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನದಾನ ಆಗಬೇಕು. ದೇವಾಲಯಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು, ಯಾವೊಬ್ಬ ಭಕ್ತರು ಸಹಿತ ಉಪವಾಸ ಹೋಗಬಾರ್ದು. ನೀವು ಇಲ್ಲಿ ಏನು ಮೃಷ್ಟಾನ್ನ ಕೊಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆ ಕ್ಷಣಕ್ಕೆ ಇಷ್ಟು ಪ್ರಸಾದ ಏನು ಕೊಡ್ತೀರಿ ಅನ್ನೋದೇ ಬಹಳ ಮುಖ್ಯ. ಅಂತಹ ಪ್ರಸಾದ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಕುಮಾರಸ್ವಾಮಿಯವರಾಗಲಿ ಅಥವಾ ಧನಪಾಲಾಗಲಿ ಅಥವಾ ಈ ದೇವಾಲಯದ ಆಡಳಿತ ಮಂಡಳಿ ಆಗಲಿ ಅಥವಾ ಈ ಭಾಗದಲ್ಲಿ ಈ ಒಂದು ದೇವಾಲಯದ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗೆ ನಿಯೋಜನೆ ಮಾಡಿರ್ತಕ್ಕಂತಹ ಧರ್ಮದರ್ಶಿ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಹೆಚ್ಚೆಚ್ಚು ತೊಡಗಿಕೊಂಡು ಈ ಭಾಗದ ಸಾಂಬ ಸದಾಶಿವನ ಅನುಗ್ರಹವನ್ನು ಎಲ್ಲರಿಗೂ ಸಿಗಲಿ, ಎಲ್ಲರೂ ಸಹಿತ ಒಳ್ಳೆಯದಾಗಲಿ, ಎಲ್ಲರಿಗೂ ಯಥೇಚ್ಛವಾದಂತಹ ರೀತಿ ಭಗವತ್ ಸಂಕಲ್ಪ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಗುಂದನಾಂ ಮೃತ್ಯೋನ್ ವೃಕ್ಷೀಯಮಾಮೃತಾತ್. ಸುಂದರವಾದ ಪರಿಸರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಹೊಂದಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಸ್ವಾಮಿ ಕೈ ಬೀಸಿ ಕರೆದು ನಮ್ಮಲ್ಲಿರ್ತಕ್ಕಂತಹ ಜನ್ಮದಾರಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಕ್ಷೇತ್ರ. ಇಂದಿಗೂ ಸಹಿತ ಈ ಪ್ರಾಂತ್ಯದಲ್ಲಿ ಋಷಿಮುನಿಗಳಿಂದ ಹಿಡಿದು ಸಪ್ತಋಷಿಗಳವರೆಗೂ ವಿಶೇಷವಾದಂಥ ಅನುಷ್ಠಾನಗಳನ್ನು ಗೈತಾರೆ ಎಂಬುದಕ್ಕೆ ಸಾಕಷ್ಟು ಅರ್ಥಗಳಿದೆ. ಅದರಲ್ಲೂ ಈ ಸುತ್ತಮುತ್ತ ಪ್ರಾಂತ್ಯ ಬೆಟ್ಟ ಗುಡ್ಡಗಳಿಂದ ಕೂಡಿರತಕ್ಕಂಥದ್ದು. ಈ ಕ್ಷೇತ್ರ ಇರತಕ್ಕಂಥದ್ದಾದರೂ ಎಲ್ಲಿ? ಬನ್ನಿ, ಕ್ಷೇತ್ರದ ಪ್ರಾಕಾರ ಮಂಟಪ, ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದ ಸ್ವಾಮಿಯ ದರ್ಶನ ಮಾಡಿ ಬರೋಣ. ಕಾಳಭೈರೇಶ್ವರನ ಸಾನ್ನಿಧ್ಯ ಮೂಡಿಗೆರೆಯಲ್ಲಿರ್ತಕ್ಕಂಥ ದೇವರ ಮನೆ. ದೇವರ ಮನೆ ಕೇಳಲಿಕ್ಕೆ ಆನಂದ, ಜೊತೆಗೆ ದೇವರ ಮನೆಯ ವಿಶೇಷ, ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ಇದೆಯಲ್ಲ ಅದು ಮತ್ತಷ್ಟು ವಿಶೇಷ. ಹರ 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 ಮಹಾದೇವ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ದೇವರ ಮನೆ ಅಂತಲೇ ಹೆಸರಾಗಿರ್ತಕ್ಕಂಥ ಈ ಗ್ರಾಮ, ಸುತ್ತಮುತ್ತ ದಟ್ಟವಾದಂಥ ಅರಣ್ಯ, ಸುಂದರವಾದಂಥ ಪರಿಸರ. ಈ ಪರಿಸರದ ಮಧ್ಯದಲ್ಲಿ ಕಾಳಭೈರೇಶ್ವರನ ವಾಸ. ಈ ಒಂದು ಆಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತ ಸಮೂಹ ಸಾಗರೋಪಾದಿಯಲ್ಲಿ ಬರ್ತಕ್ಕಂಥ ಭಕ್ತರು ತಮ್ಮ ಸಂಕಷ್ಟಗಳು ಏನೇ ಇದ್ದರೂ ಕಾಳಭೈರೇಶ್ವರನ ಸಾನ್ನಿಧ್ಯದಲ್ಲಿಟ್ಟು ಎಲ್ಲಕ್ಕೂ ಪರಿಹಾರವನ್ನು ಕಾಣ್ತಿದ್ದಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವೇ ಇವತ್ತಿನ ಕಾಳಭೈರೇಶ್ವರನ ವಿಶೇಷವಾದಂಥ ಸಾನ್ನಿಧ್ಯ. ಹರ 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 ಮಹಾದೇವ. ಶಿವ ಶಿವ ಮಾದಪ್ಪ ಹರ ಹರ ಮಾದಪ್ಪ ಶಿವ ಶಂಭೋ ಮಾದಪ್ಪನೇ, ನಂಬಿದವರ ಕೈ ಹಿಡಿದೋನೆ, ನಿಜ ಭಕ್ತರ ಕಾಪಾಡೋನೆ. ಶಿವ ಶಿವ ಮಾದಪ್ಪ ಹರ ಹರ ಮಾದಪ್ಪ ಶಿವ ಶಂಭೋ ಮಾದಪ್ಪನೇ, ನಂಬಿದವರ ಕೈ ಹಿಡಿದೋನೆ, ನಿಜ ಭಕ್ತರ ಕಾಪಾಡೋನೆ.
ಢಮ ಢಮರುಗ ಕೈಯಲ್ಲಿ ಹಿಡಿದವ ಗಜ ಚರ್ಮಾಂಬರವ ಮೈ ಮೇಲೆ ಕೊಟ್ಟವ ಢಮ ಢಮ ಢಮರುಗ ಕೈಯಲ್ಲಿ ಹಿಡಿದವ ಗಜ ಚರ್ಮಾಂಬರವ ಮೈ ಮೇಲೆ ಕೊಟ್ಟವ. ಮೂಡಿಗೆರೆಯಿಂದ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವಿದೆ, ದೇವರ ಮನೆ ಕ್ಷೇತ್ರ. ದೇವರ ಮನೆಯ ಆ ಒಂದು ಕಾಳಭೈರೇಶ್ವರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೊರಡೋಕ್ಕೂ ಮುನ್ನ ಚಿಕ್ಕದಾದಂತಹ ಪುಟ್ಟದಾದಂತಹ ಬಟ್ಲುಬಾವಿ ಅಂತ ಇದೆ. ಈ ಬಟ್ಲುಬಾವಿಯ ದರ್ಶನ ಮಾಡುವಂಥದ್ದು ಮತ್ತಷ್ಟು ವಿಶೇಷ. ಬಟ್ಲುಬಾವಿಯ ತೀರ್ಥ ವರ್ಷದ 365 ದಿವಸ ಎಂಥ ಬರಗಾಲದಲ್ಲೂ ನೀರು ನಿಂತಿರುತ್ತೆ, ಅದು ತೀರ್ಥವಾಗಿರುತ್ತೆ. ಆದರೂ ಈ ಭಾಗ ಸಾಕಷ್ಟು ತಂಪಿನಿಂದ ಇರತಕ್ಕಂಥದ್ದು. ಸಂಜೆ 6 ಗಂಟೆ ಮೇಲೆ ಇಲ್ಲಿರಬೇಕು ಅಂದರೆ ಅಬ್ಬಾ ಭಾಳ ಕಷ್ಟವೇ ಸರಿ. ಆದರೂ ಆನೆಗಳೂ ಇದೆ, ತೊಂದರೆ ಮಾಡೋದಿಲ್ಲ. ಹಾಗೆ ಸುತ್ತಮುತ್ತ ಪರಿಸರ ಬಹಳ ಸುಂದರವಾಗಿದೆ, ರಮಣೀಯವಾಗಿದೆ. ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಸಾನ್ನಿಧ್ಯ ಇದೆ. ಬನ್ನಿ. ಬಟ್ಲತೀರ್ಥ ರಸ್ತೆಯಿಂದ ತಳಗಿಡಬೇಕಾದ್ರೆ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಈ ಬಟ್ಲತೀರ್ಥನ ದರ್ಶನ ಮಾಡಬಹುದು. ವರ್ಷದ 365 ದಿವಸ ಈ ಬಟ್ಲತೀರ್ಥ ತೀರ್ಥವಾಗಿ ಬರ್ತಕ್ಕಂಥ ಭಕ್ತರ ದಾಹವನ್ನು ಇಂಗಿಸುವಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಅತ್ತ ಕಾಳಭೈರವೇಶ್ವರ, ಇತ್ತ ಬಟ್ಲತೀರ್ಥ. ಬನ್ನಿ ಆ ತೀರ್ಥ ದರ್ಶನವನ್ನು ಮಾಡೋಣ. ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಅಂಬಾ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರಸ್ತೆಯಿಂದ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಇಲ್ಲಿ ಸಿಗ್ತಕ್ಕಂಥದ್ದೇ ಬಟ್ಲುಬಾವಿ. ಹಬ್ಬ, ಈ ಜಲ ಎಲ್ಲಿಂದ ಬರ್ತಿದೆಯೋ, ಎಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ವಿಶೇಷವಾಗಿರ್ತಕ್ಕಂಥ ಬಟ್ಲತೀರ್ಥ. ಈ ಬಟ್ಲತೀರ್ಥದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ದರ್ಶನಕ್ಕೆ ಬಂದಾಗ ಇಲ್ಲಿರ್ತಕ್ಕಂತಹ ತೀರ್ಥವನ್ನು ಸೇವನೆ ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಅದಾದ ನಂತರ ಕಾಳಭೈರೇಶ್ವರನ ಸಾನ್ನಿಧ್ಯಕ್ಕೆ ಹೊರಡ್ತಾರೆ. ಯಾರು ಯಾವುದೇ ಸಂಕಲ್ಪವನ್ನು ಮಾಡಬೇಕಾದರೂ, ಏನೇ ಸಂಕಲ್ಪ ಮಾಡಿದರೂ ಸಹಿತ ಈ ಒಂದು ತೀರ್ಥಕ್ಷೇತ್ರದ ಹತ್ರ ಬಂದು ಇಲ್ಲಿ ನಿಂತು ತಾಯಿನ ಪ್ರಾರ್ಥನೆ ಮಾಡಿ, ನಾನಿಂಥ ಸಂಕಲ್ಪ ಮಾಡಿದ್ದೀನಿ, ಕಾಳಭೈರೇಶ್ವರನ ಸಾನ್ನಿಧ್ಯಕ್ಕೆ ಹೊರಡ್ತಾ ಇದ್ದೀನಿ, ಸಾನ್ನಿಧ್ಯದಲ್ಲಿ ಸ್ವಾಮಿಯ ದರ್ಶನ ಆದ ನಂತರ ನನ್ನ ಸಂಕಲ್ಪ ಪೂರ್ತಿಯಾಗಬೇಕು ಅಂತ ಪ್ರತಿಯೊಬ್ಬರು ಸಹಿತ ಕೋರ್ಕೊಳ್ತಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಓಂ ನಮಃ ಶಿವಾಯ. 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 ಮೂಡಿಗೆರೆಯ ದೇವರ ಮನೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದ ಮತ್ತೊಂದು ಜಾಗನೇ ಈ ಬಟ್ಲುಬಾವಿ ಅಥವಾ ಬಟ್ಲತೀರ್ಥ. ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಸಾಕಷ್ಟು ಜನ ಋಷಿಮುನಿಗಳು ಇಲ್ಲಿ ಕೂತು ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರ. ಇಂದಿಗೂ ಈ ಒಂದು ಸಾನ್ನಿಧ್ಯದಲ್ಲಿ ಸಾಕಷ್ಟು ವಿಶೇಷತೆಗಳನ್ನು ನಾವು ನೋಡಬಹುದು. ದೇವಾಲಯಕ್ಕೆ ಪರಿಕ್ರಮಿಸುವಂತಹ ಮಾರ್ಗ ಮಧ್ಯದಲ್ಲಿ ಬಟ್ಲುಬಾವಿ ಅಂತಕ್ಕಂಥದ್ದು. ರಸ್ತೆಯಿಂದ
ಸ್ವಲ್ಪ ಒಳಗಡೆ ಬಂದರೆ ಒಂದು ಪುಣ್ಯಕ್ಷೇತ್ರ, ಒಂದು ಪುಣ್ಯ ತೀರ್ಥಸ್ಥಳ ಇಲ್ಲಿ ನಾವು ನೋಡಬಹುದು. ಈ ಸ್ಥಳದಲ್ಲಿ ಋಷಿಮುನಿಗಳು ಕೂತು ತಪಸ್ಸನ್ನು ಮಾಡಿದ್ರು ಅಂತ ಹೇಳಲಿಕ್ಕೆ ಸಾಕಷ್ಟು ಆಧಾರಗಳಿದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಜೊತೆಗೆ ಕಾಳಭೈರವೇಶ್ವರನ ಅನುಗ್ರಹ ಪಡಲಿಕ್ಕೆ ವಿಶೇಷವಾದಂತಹ ಸಾನ್ನಿಧ್ಯ. ಈ ಸಾನ್ನಿಧ್ಯದ ತೀರ್ಥ ಇಂದಿಗೂ ಸಹಿತ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳಾಗಲಿ ಅಥವಾ ಮಕ್ಕಳಿಗಿರ್ತಕ್ಕಂಥ ಸಮಸ್ಯೆಗಳಾಗಲಿ, ಸಾಕಷ್ಟು ಜನ ಮಕ್ಕಳು ಭಾಳಷ್ಟು ಚಂಡಿತನ ಮಾಡ್ತಿರ್ತಾರೆ. ಎಷ್ಟೋ ಜನ ಮಕ್ಕಳಿಗೆ ಜ್ಞಾನವೇ ಇರೋದಿಲ್ಲ. ಇನ್ನಷ್ಟು ಜನ ಮಕ್ಕಳಿಗೆ ಮರುವು ಅಂತಕ್ಕಂಥದ್ದು ಅಟ್ಟಹಾಸ ಮೆರೆತಿರುತ್ತೆ. ಏನೇ ಆದರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ಈ ಒಂದು ತೀರ್ಥದಲ್ಲಿರ್ತಕ್ಕಂತಹ ವಿಶೇಷತೆ ಸಾಕಷ್ಟು ಇದೆ. ಈ ತೀರ್ಥವನ್ನು ಮಕ್ಕಳಿಗೆ 48 ದಿನಗಳ ಕಾಲ ತೀರ್ಥವನ್ನು ಶ್ರದ್ಧೆಯಿಂದ ತೆಗೆದುಕೊಂಡು ಹೋಗಿ 48 ದಿನಗಳ ಕಾಲ ದಿನಕ್ಕೆ ಒಂದು ಧರಣೆ ಅಂತ ತೆಗೆದುಕೊಂಡು ತೀರ್ಥವನ್ನು ಕೊಟ್ಟಿದ್ದೇ ಆದರೆ ಮಕ್ಕಳ ಅಭಿವೃದ್ಧಿ, ಜ್ಞಾನ, ಅದರ ಜೊತೆಗೆ ಮತ್ತಷ್ಟು ವರ್ಚಸ್ಸು ಸಹಿತ ಸಿಗುತ್ತೆ ಅಂತ ಸಾಕಷ್ಟು ವಿಶೇಷತೆಗಳು ಹೇಳ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಶೇಷ ಇದೆ. ದೇವಾಲಯದ ಆಡಳಿತ ಮಂಡಳಿ ದೇವಾಲಯದ ಅಭಿವೃದ್ಧಿಗೋಸ್ಕರ 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಸುಂದರವಾದ ಆಲಯ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರಲಿ ಅಂತ ಅಷ್ಟಮಂಗಲ ಪ್ರಶ್ನೆಯನ್ನು ಸಹಿತ ಇಟ್ಟಿದ್ದಾರೆ. ಆ ಪ್ರಶ್ನೆ ಇಟ್ಟಾಗಲೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬಟ್ಲಬಾವಿ ಕಂಡು ಬಂದದ್ದು. ಅಂದಿನಿಂದ ಇಂದಿನವರೆಗೂ ಬರ್ತಕ್ಕಂತಹ ಭಕ್ತಸಾಗರ ಸಾಕಷ್ಟು, ಇದರ ಉಪಯೋಗವನ್ನು ತೆಗೆದುಕೊಂಡಿರ್ತಕ್ಕಂತಹ ಭಕ್ತಸಾಗರ ಅದು ಮತ್ತಷ್ಟು. ಅದರಿಂದ ಈ ತೀರ್ಥದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಎಂತಹ ರೋಗ ರುಜಿನಗಳಿರಲಿ, ಎಂತಹ ಒಂದು ಸಮಸ್ಯೆಗಳಿರಲಿ, ಆ ಸಮಸ್ಯೆಗಳಿಗೆ ಪರಿಹಾರ ಈ ತೀರ್ಥಕ್ಷೇತ್ರದಲ್ಲಿ ಅಂತ ಇಂದಿಗೂ ಸಹಿತ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಸಾಕಷ್ಟು ಸಮಯ ಆಯಿತು ನಾನು ಸಹಿತ ಸ್ವಾಮಿನ ದರ್ಶನ ಮಾಡಿ ಮಾರ್ಗ ಮಧ್ಯದಲ್ಲಿ ಸಿಕ್ಕಂತಹ ಈ ಒಂದು ಪುಣ್ಯಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ಬಟ್ಲ ತೀರ್ಥದಲ್ಲಿ ದಟ್ಟವಾದಂತಹ ಅರಣ್ಯದ ಮಾದರಿ ಇರ್ತಕ್ಕಂಥ ಈ ಕಾಡಿನಲ್ಲಿ ಇಂತಹ ತೀರ್ಥೋದ್ಭವ, ಈ ತೀರ್ಥವನ್ನು ತೆಗೆದುಕೊಂಡು ಒಂದಿಷ್ಟು ಶಿವಧ್ಯಾನವನ್ನು ಮಾಡೋದು ಇವತ್ತಿನ ಕಾಯಕಲ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಂಸಾರಾರ್ಣವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯವಾಸ ಶಿವ. ಸಂಸಾರಾರ್ಣವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯವಾಸ ಶಿವ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ರಾಮೇಶ್ವರ ರಮಣೀಯ ಮುಖಾಂಬುಜ ಸೋಮೇಶ್ವರ ಸುಕೃತೆ ಶಿವ. ರಾಮೇಶ್ವರ ರಮಣೀಯ ಮುಖಾಂಬುಜ ಸೋಮೇಶ್ವರ ಸುಕೃತೆ ಶಿವ. ಕೈಲಾಸನಾಥನಾದಂಥ ಸಾಂಬ ಸದಾಶಿವನ ಆಸ್ಥಾನ ಇದು ಬಹಳ ವಿಶೇಷ. ಹರೇ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ಬೆಂಗಳೂರು ತಿರುಪತಿ ಮಾರ್ಗ ಮಧ್ಯದಲ್ಲಿ
ಮುಳುಬಾಗಿಲಿಗೆ ಸಮೀಪದಲ್ಲಿರ್ತಕ್ಕಂತಹ ವಿರೂಪಾಕ್ಷಿ ಗ್ರಾಮ ಅತ್ಯಮೂಲ್ಯವಾದಂತಹ ವಿಶೇಷವಾಗಿರ್ತಕ್ಕಂಥ ಪವಾಡ ಸದೃಶವಾಗಿರ್ತಕ್ಕಂಥ ಕೇಂದ್ರ ಬಿಂದು. ಇಂತಹ ವಿರೂಪಾಕ್ಷಿಯ ಸಾನ್ನಿಧ್ಯದಲ್ಲಿ ವಿರೂಪಾಕ್ಷೇಶ್ವರನ ಆಸ್ಥಾನ ಜೊತೆಗೆ ತಾಯಿ ಬಗಳಾಮುಖಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಇದೆಲ್ಲವನ್ನು ದರ್ಶನ ಮಾಡುವಂತಹ ಭಾಗ್ಯ ನಿಮ್ಮೆಲ್ಲರದ್ದು. ಬನ್ನಿ ಭಗವಂತನ ದರ್ಶನ ಮಾಡಿ ಬರೋಣ. ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಗಂಗಾಗಿರಿಸುತ ವಲ್ಲಭ ಗುಣಹಿತ ಶಂಕರ ಸರ್ವಜನೇನ ಶಿವ. ಗಂಗಾಗಿರಿಸುತ ವಲ್ಲಭ ಗುಣಹಿತ ಶಂಕರ ಸರ್ವಜನೇನ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ. ಓಂ ನಮಃ ಶಿವಾಯ. 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 ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮುಳುಬಾಗಿಲಿಗೆ ಸಮೀಪ ಇರತಕ್ಕಂಥ ವಿರೂಪಾಕ್ಷಿ ಎಂಬತಕ್ಕಂಥ ಗ್ರಾಮದಲ್ಲಿ ವಿರೂಪಾಕ್ಷೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ತಾವೀಗ ನೋಡಿದ್ರಿ. ವಿರೂಪಾಕ್ಷೇಶ್ವರನ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಮುಂಭಾಗದಲ್ಲಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು ಇಲ್ಲಿ ಜಪಿಸಿದರೆ ನಿಮಗೆ ಅರಿವಿಲ್ಲದಂತೆ ಆಗುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭವ ಇಲ್ಲಿ ನಾವು ನೋಡಬಹುದು. ಇಲ್ಲಿ ಅಜ್ಞಾನದಿಂದಿರ್ತಕ್ಕಂಥವ್ರಿಗೆ, ಜ್ಞಾನ ಸರಿಯಿಲ್ಲದಿರತಕ್ಕಂಥವ್ರಿಗೆ, ಅಥವಾ ತಮ್ಮ ಜ್ಞಾನದ ಅರಿವು, ತಮ್ಮ ಜ್ಞಾನವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು ಅಂತಿದ್ದವರಿಗೆ, ವಿದ್ಯಾರ್ಥಿಗಳಿಗೆ, ಹಾಗೂ ಸಮಸ್ಯೆಗಳನ್ನು ಹೊತ್ತು ಬಂದಂಥವರಿಗೆ, ಅನಾರೋಗ್ಯದಲ್ಲಿ ನರಳುತ್ತಿರ್ತಕ್ಕಂಥವರಿಗೆ, ಇಂಥವರೆಲ್ಲರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಒಂದು ಆಸ್ಥಾನ ವಿರೂಪಾಕ್ಷೇಶ್ವರನ ಆಸ್ಥಾನ. ತಾವು ನೋಡಿರ್ತಕ್ಕಂಥ ಈ ಆಸ್ಥಾನದ ಮಧ್ಯಭಾಗದಲ್ಲಿ ಇಲ್ಲಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಅದರ ಅನುಭವವನ್ನು ನಾನು ನಿಮಗೆ ಹೇಳೋದಕ್ಕಿಂತ ನೀವೇ ಪ್ರತ್ಯಕ್ಷವಾಗಿ ಬಂದು ಇಲ್ಲಿ ನಿಂತು ದರ್ಶನ ಮಾಡಿ ಇದರ ಅನುಭವವನ್ನು ಪಡಿತಕ್ಕಂಥದ್ದು ಭಾಳಷ್ಟು ಒಳಿತು. ಮೃಷ್ಟಾನ್ನ ಚೆನ್ನಾಗಿದೆ, ಭಾಳಷ್ಟು ಪಕ್ವಾನ್ನ ಚೆನ್ನಾಗಿದೆ, ವಿಶೇಷವಾಗಿರ್ತಕ್ಕಂಥ ರಸಕವಳ ಬಹಳ ವಿಶೇಷ ಅಂತ ನಾನು ಬಾಯಲ್ಲಿ ಹೇಳಿದ್ರೆ ಅದು ಸಮಂಜಸವಲ್ಲ. ಇಂತಹ ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ, ಈ ಸ್ಥಳದಲ್ಲಿರ್ತಕ್ಕಂಥ ಪವಾಡವನ್ನು ನೀವೇ ನೋಡಬೇಕು, ಸ್ಥಳದಲ್ಲಿರ್ತಕ್ಕಂಥ ಪವಾಡದ ಅನುಭವವನ್ನು ನೀವು ಪಡಿಬೇಕು. ಸ್ಥಳದಲ್ಲೇ ಇಷ್ಟು ಪವಾಡ ಇದೆ ಅಂದರೆ ಇನ್ನು ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಸಾಂಬ ಸದಾಶಿವ ವಿರೂಪಾಕ್ಷ, ಬನ್ನಿ ಸ್ವಾಮಿನ ದರ್ಶನ ಮಾಡೋಣ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಪನ್ನಗಭೂಷಣ ಪಾರ್ವತಿ ನಾಯಕ ಪರಮಾನಂದ ಪರೇಶ ಶಿವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇವತ್ತಿನ ದಿವಸ ಪ್ರದೋಷ ಇರತಕ್ಕಂಥ ಈ ಶುಭ ಮುಹೂರ್ತದಲ್ಲಿ ವಿರೂಪಾಕ್ಷೇಶ್ವರನ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಕ್ಷೀರಾಭಿಷೇಕ. ಬೆಂಗಳೂರು ಮತ್ತು ತಿರುಪತಿಯ ಮಧ್ಯದಲ್ಲಿ ಮುಳುಬಾಗಿಲು ಎಂಬತಕ್ಕಂಥದ್ದು, ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು. ಇಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ವಿರೂಪಾಕ್ಷಿ ಎಂಬತಕ್ಕಂತಹ ಈ ವಿರೂಪಾಕ್ಷಿಯಲ್ಲಿ ವಿರೂಪಾಕ್ಷೇಶ್ವರನ ಸಾನ್ನಿಧ್ಯವಿದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ತ್ರಿಕಾಲ ಅನುಷ್ಠಾನ, 3 ಕಾಲಗಳಲ್ಲೂ ಬಣ್ಣ ಬದಲಾಗ್ತಕ್ಕಂತಹ ಲಿಂಗ. ಬಹುಶಃ ಈ ಶಿವಲಿಂಗವನ್ನು ಸ್ಪರ್ಶಿಸಿ ಪೂಜೆ ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಜೊತೆಗೆ ಇದನ್ನು ನೋಡುವಂತಹ ಭಾಗ್ಯ ನಿಮ್ಮೆಲ್ಲರದೂ ಆಗಿದೆ.
ಅದರಿಂದ ಈಗ ಸಂಕಲ್ಪವನ್ನು ಮಾಡೋಣ. ಎಲ್ಲರೂ ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು ಹೇಳೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪವಾಡ ಸದೃಶವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿರೂಪಾಕ್ಷಿಯಲ್ಲಿರ್ತಕ್ಕಂಥ ವಿರೂಪಾಕ್ಷೇಶ್ವರನ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ಪ್ರದೋಷ ಕಾಲದ ಅನುಷ್ಠಾನ ಇದು ಮತ್ತಷ್ಟು ವಿಶೇಷವಾಗಿದೆ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಆಲಯ, ಪುರಾತನ ಕಾಲದ ಆಲಯ. ಈ ಪುರಾತನ ಕಾಲದ ಆಲಯದಲ್ಲಿ ವಿರೂಪಾಕ್ಷೇಶ್ವರನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಸಾಂಬ ಸದಾಶಿವ ಸ್ವಾಮಿ ಇಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಕಾಲಗಳಲ್ಲೂ ವಿಶೇಷವಾದ ಅನುಷ್ಠಾನ ಜೊತೆಗೆ ಬರ್ತಕ್ಕಂಥ ಭಕ್ತರಿಗೆ ಬೆಳಿಗ್ಗೆ ಒಂದು ಬಣ್ಣ, ಮಧ್ಯಾಹ್ನ ಒಂದು ಬಣ್ಣ, ಸಂಜೆ ಒಂದು ಬಣ್ಣ, ಇಲ್ಲಿ 3 ಬಣ್ಣಗಳಲ್ಲಿ ದರ್ಶನ ಕೊಡ್ತಾನೆ ಭಗವಂತ. ಆದರೂ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಕಾಮಾಕ್ಷಿ ಸಮೇತ ವಿರೂಪಾಕ್ಷೇಶ್ವರನ ಸಾನ್ನಿಧ್ಯ, ತಾಯಿ ಬಗಲಾಮುಖಿಯ ಸಾನ್ನಿಧ್ಯ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗ ತಾವು ನೋಡುವಂತಹದ್ದು ಮೂಲ ಸಾನ್ನಿಧ್ಯದ ವಿಶೇಷವಾಗಿರ್ತಕ್ಕಂಥ ಮಹಾಲಿಂಗದ ದರ್ಶನವನ್ನು ನಾವು ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮುಳಬಾಗಿಲು ತಾಲೂಕು ವಿರೂಪಾಕ್ಷಿ ಗ್ರಾಮಕ್ಕೆ ಸೇರಿದ ಶ್ರೀ ವಿರೂಪಾಕ್ಷಿ ಸ್ವಾಮಿ ದೇವಸ್ಥಾನ. ಇಲ್ಲಿ ಗರ್ಭಗುಡಿನಲ್ಲಿರ್ತಕ್ಕಂಥ ಬಂದು ಸಾಮಾನ್ಯವಾಗಿ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಹೋಲಿಸಿದ್ರೆ ಒಂದು ಲಿಂಗ ಮಾತ್ರ ಇರುತ್ತೆ. ಆದರೆ ಇಲ್ಲಿ ವಿರೂಪಾಕ್ಷೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ 2 ಲಿಂಗಗಳಿವೆ. ಅಂದರೆ ಏನಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಒಂದೇ ಲಿಂಗ ಇರುತ್ತೆ. ಇಲ್ಲಿ 2 ಲಿಂಗ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಮುಂದುಗಡೆ ಇರ್ತಕ್ಕಂಥ ಲಿಂಗ ಬಂದು ಆತ್ಮಲಿಂಗ. ನಮ್ಮ ಸ್ಥಳ ಪುರಾಣದ ಪ್ರಕಾರ ಬಂದರೆ 2 ಆತ್ಮಲಿಂಗಗಳು, ಒಂದು ಗೋಕರ್ಣದಲ್ಲಿ ಒಂದಿದೆ, ಮತ್ತು ಇಲ್ಲಿ ಅತ್ರಿ ಮಹಾಮುನಿಗಳು ತಪಸ್ಸು ಮಾಡಬೇಕಾದ್ರೆ ಈಶ್ವರ ಪ್ರತ್ಯಕ್ಷ ಆಗಿ ಸ್ವತಃ ತನ್ನ ಕೈಯಿಂದ ಕೊಟ್ಟಿರ್ತಕ್ಕಂಥ ಆತ್ಮಲಿಂಗ. ಈ ಆತ್ಮಲಿಂಗ ಬಂದು ಒಂದು ದಿನಕ್ಕೆ 3 ಬಣ್ಣಗಳು ಬದಲಾವಣೆ ಆಗುತ್ತೆ. ಯಾವ ಥರ ಅಂದರೆ ಉದಯಾತ್ರೆ ಘಟಿಕಾಯುಕ್ತೆ, ರಕ್ತವರ್ಣಂಕೃತೆ ಪ್ರಮಿಷ್ಯತೆ, ಅಪರಾಹ್ನೆ ಸ್ಫಟಿಕಾಯುಕ್ತೆ, ಸಾಹಿನ್ಯೆ ಮಧುವರ್ಣಂಕೃತೆ ಇತ್ಯುಕ್ತಂ ಲಿಂಗರೂಪಂಚ ವಿರೂಪಾಕ್ಷೋ ಅತ್ರಿ ಪ್ರತಿಷ್ಠಿತ ಅಂತ ಶ್ಲೋಕದಲ್ಲಿರ್ತಕ್ಕಂಥದ್ದು. ಅಂದರೆ ಅರ್ಥ ಏನಪ್ಪ ಅಂದರೆ ಬೆಳಗ್ಗೆ 12 ಗಂಟೆವರೆಗೂ ಕೆಂಪು ಬಣ್ಣ, 12 ಗಂಟೆಯಿಂದ 4 ಗಂಟೆವರೆಗೂ ಸ್ಫಟಿಕದ ಬಣ್ಣ ಅಂದರೆ ಬಿಳಿಯಾಗಿರುತ್ತೆ, ಸಾಯಂಕಾಲ 4 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಮಧುವರ್ಣ ಇರುತ್ತೆ. ಈ ಥರ 3 ಬಣ್ಣಗಳು ಒಂದು ದಿನಕ್ಕೆ ಬಣ್ಣ ಬದಲಾವಣೆ ಆಗುತ್ತೆ. ಯಾವುದು ಮುಂದುಗಡೆ ಇರ್ತಕ್ಕಂಥ ಆತ್ಮಲಿಂಗ. ಅಂದರೆ ರಕ್ತವರ್ಣವಾಗಿ ಕಾಣುವಂತಹದ್ದು ಬೆಳಗ್ಗೆ, ಮಾಧ್ಯಾಹ್ನಿಕ ಶ್ವೇತವರ್ಣ ಸ್ಫಟಿಕ, ಇನ್ನು ಸಂಜೆ ಮಧುವಾತ ವೃತಾಯತೆ ಮಧುಕ್ಷರಂತ ಸಿಂಧವ. ಬಹುಶಃ ನೀವು ಜೇನುತುಪ್ಪ ನೋಡಿದರೆ ಜೇನುತುಪ್ಪದ ಕಲ್ಲರು ಈಗಿರ್ತಕ್ಕಂಥದ್ದು. 3 ವರ್ಣ 3 ಕಲ್ಲರ್ ಬದಲಾಗುವಂತಹ ಈ ಶಿವಲಿಂಗ, ಈ ಸುತ್ತ ಎಲ್ಲೂ ಸೂರ್ಯನ ಕಿರಣ ಬೀಳುವುದಿಲ್ಲ, ಬೇರೆ ಯಾವ ಬೆಳಕಿಲ್ಲ, ದೀಪದ ಬೆಳಕು. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಗರ್ಭಗುಡಿಯಲ್ಲಿ 3 ಬಣ್ಣಗಳಾಗಿ ದರ್ಶನ ಕೊಡುವಂತಹದ್ದು ಕಲಿಯುಗದಲ್ಲೂ ಸಹಿತ ಒಂದು ಆಸ್ಥಾನ ಇದೆ. ಅಂದರೆ ಅದು ಮುಳಬಾಗಿಲು ಸಮೀಪ ಇರತಕ್ಕಂಥ ವಿರೂಪಾಕ್ಷಿ ಎಂಬತಕ್ಕಂಥ ಗ್ರಾಮದಲ್ಲಿ ವಿರೂಪಾಕ್ಷೇಶ್ವರನ ಸಾನ್ನಿಧ್ಯ. ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಯಾಗಲಿ. ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಾಂಧವರಿಗೆ ಕಾಲಕ್ಕೂ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗಲಿ. ದೇಶ ಕಾಯ್ತಕ್ಕಂಥ ಯೋಧ ಕುಟುಂಬಕ್ಕೆ, ಯೋಧರಿಗೆ, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಯೋಧ ಕುಟುಂಬಕ್ಕೂ ಯೋಧರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ಹರಿದ್ವಾರ್, ಋಷಿಕೇಶು ಹೀಗೆ ಸಾಕಷ್ಟು ದೂರಬಾರ ಯಾತ್ರೆಗಳನ್ನು ಮಾಡ್ತೀವಿ. ಆದರೆ ಪಶುಪತಿನಾಥನಲ್ಲಿರ್ತಕ್ಕಂಥ ಸಾನ್ನಿಧ್ಯವೂ ನಾವು ದೂರಬಾರ ಪ್ರಯಾಣ ಹೊರಡ್ತೀವಿ. ಕರ್ನಾಟಕ ರಾಜ್ಯದ ಮುಳಬಾಗಿಲಲ್ಲಿರ್ತಕ್ಕಂಥ ಅಂದರೆ ಬೆಂಗಳೂರಿಗೆ ಸಮೀಪದಲ್ಲಿರ್ತಕ್ಕಂಥ ಮುಳಬಾಗಿಲು ತಾಲೂಕಲ್ಲಿರ್ತಕ್ಕಂಥ ವಿರೂಪಾಕ್ಷಿ ಗ್ರಾಮದಲ್ಲಿ ಇಂತಹ ಪವಾಡ ಸದೃಶದ ವಿಶೇಷವಾಗಿರ್ತಕ್ಕಂಥ ಆತ್ಮಲಿಂಗ ದರ್ಶನ ಇವತ್ತು ನಿಮ್ಮೆಲ್ಲರ ಭಾಗ್ಯವೇ ಸರಿ. जलप्रवाहपावितस्थले कलेवलम्ब्य लम्बिताम्बुजङ्गतुङ्गमालिकां ढमड्ढमड्ढमड्ढमन्निनादमड्ढमर्वयं चकार चण्डताण्डवं तनोतु नः शिव शिवम् जटाकटाः सम्भ्रमभ्रमन्निलिम्प निर्जरी विलोलवीचि वल्लरी विराजमानमूर्धनि
ಬಗಳಾಂಬಿಕಾಯೇ ನಮಃ. ಮನುಷ್ಯರಿಗಿರ್ತಕ್ಕಂತಹ ಕಷ್ಟಗಳು, ವ್ಯಕ್ತಿಗಳಿಗೆ ಬರಬಹುದಾದಂತಹ ದೋಷಗಳು, ತಂತ್ರಸಾರ, ಸಾಕಷ್ಟು ಜನ ಅಥರ್ವಣ ಪ್ರಯೋಗದಲ್ಲಿ ನೆಮ್ಮದಿಯಾಗಿರ್ತಕ್ಕಂತಹ ಜೀವನದಲ್ಲಿ ಹುಳಿ ಹಿಂಡುವಂಥ ಕೆಲಸ ಮಾಡ್ತಿರ್ತಾರೆ. ವ್ಯಕ್ತಿ ನೆಮ್ಮದಿಯುತವಾಗಿ ಬದುಕಬೇಕಾದರೂ ಅವನ ಸ್ವತಂತ್ರ ಬದುಕನ್ನು ಬಿಟ್ಕೊಡ್ದಿರ ಇನ್ನೊಬ್ಬರು ಅವರ ಆಸೆ ಆಕಾಂಕ್ಷೆ ತೀರಿಸ್ಕೊಳ್ಳೋದಕ್ಕಾಗಿ ಇನ್ನೊಬ್ಬರಿಗೆ ನೋವು ಕೊಡುವಂತಹ ಮನಸ್ಥಿತಿ ತಂದಿಟ್ಕೊಂಡಿರ್ತಾರೆ. ಮುಂದೆ ಆಗ್ತಕ್ಕಂಥದ್ದು ಏನು ಅಂಬತಕ್ಕಂಥದ್ದನ್ನು ಅರ್ಥಕೊಳ್ದಿರ ಆ ಕ್ಷಣಕ್ಕೆ ಅವರ ಸುಖ ನೋಡೋದಕ್ಕೆ ಹೋಗಿ ಇನ್ನೊಬ್ಬರ ಸುಖನ ಹಾಳು ಮಾಡ್ತಿರ್ತಾರೆ. ಆದರೆ ಏನೇ ತಂತ್ರ ಮಂತ್ರ ಯಂತ್ರ ಇದ್ದರೂ, ಎಂಥ ದೋಷಗಳಿದ್ದರೂ, ಮಾಟ ಮಂತ್ರ ದೋಷಗಳಿದ್ದರೂ ಸಹಿತ ತಾಯಿ ಬಗಳಾಮುಖಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ, ಈ ತಾಯಿಯ ಸೇವೆಯಲ್ಲಿ ಎಲ್ಲ ದೋಷಗಳು ಸಹಿತ ಮಂಜಿನಗಡ್ಡೆ ಥರ ಕರಗುತ್ತೆ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ವಿರೂಪಾಕ್ಷಿ ಗ್ರಾಮದಲ್ಲಿ ವಿರೂಪಾಕ್ಷೇಶ್ವರ ಹಾಗೂ ಕಾಮಾಕ್ಷಿಯ ಸಾನ್ನಿಧ್ಯ, ಅಮ್ಮನವರ ಬಗಳಾಮುಖಿಯ ಸಾನ್ನಿಧ್ಯ. ಅಮ್ಮ ಭಗವತಿ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ. ಭಾರತ ದೇಶದ ಸಾಕಷ್ಟು ವನಸಂಪತ್ತು ಭಾಳ ವಿಶೇಷ. ಈ ಭಾರತಾಂಬೆಯ ಮಡಿಲಲ್ಲಿ ಸಾಕಷ್ಟು ವನಸರಿಗಳಿದೆ. ಮನುಷ್ಯ ಏನೆಲ್ಲ ಆಲೋಚನೆ ಮಾಡಿದ್ರು, ಏನೆಲ್ಲ ಔಷಧಿಗಳ ಬಗ್ಗೆ ಚಿಂತನೆ ಮಾಡಿದ್ರು, ಹಾಗೂ ಬರ್ತಕ್ಕಂತಹ ಎಂಥ ರೋಗ ರುಜಿನಗಳಿದ್ದರೂ ಆ ರೋಗ ರುಜಿನಗಳಿಗೆ ಭಾಳಷ್ಟು ಸೂಕ್ಷ್ಮ ರೀತಿ, ತೀಕ್ಷ್ಣವಾಗಿ ಸೂಕ್ಷ್ಮ ರೀತಿಯಲ್ಲೇ ಸಾಕಷ್ಟು ಅನುಕೂಲ ಆಗುವಂತಹ ಸಾಕಷ್ಟು ವನಸರಿಗಳಿದೆ. ಸಮಸ್ಯೆ ಎಂಬತಕ್ಕಂಥದ್ದು ಹುಟ್ಟಿದಾಗಲೇ ಅದಕ್ಕೆ ಪರಿಹಾರ ಹಿಂದಲೇ ಹುಟ್ಟಿರುತ್ತೆ. ಸಮಸ್ಯೆ ಹುಟ್ಟಿದಾಗ ಪರಿಹಾರ ಹುಟ್ಟುವಂಥದ್ದು ಸಹಜವೇ. ಹಾಗೆ ಈ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಸಹಿತ ಆರೋಗ್ಯವಾಗಿರಬೇಕು, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಅಂತಹ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಸಾಕಷ್ಟು ವನಸರಿಗಳಿದೆ, ಆ ವನಸರಿಗಳ ಸಹಾಯವೂ ಬೇಕು. ಹಾಗೆ ಸಾಕಷ್ಟು ವನಸರಿಗಳು ಈ ಪ್ರಾಂತ್ಯದಲ್ಲಿದೆ ಅಂತ ನಮಗೆ ತಿಳಿದು ಬಂದಿದ್ದರಿಂದ ಬೆಂಗಳೂರು ಮತ್ತು ಮೈಸೂರಿನ ಮಾರ್ಗ ಮಧ್ಯದಲ್ಲಿ ರಾಮನಗರದಿಂದ ಸ್ವಲ್ಪ ದೂರ ಒಳಗೆ ಪರಿಕ್ರಮಿಸಿದ್ರೆ ಇಲ್ಲಿದೆ ಸಾಕಷ್ಟು ವನಸರಿಗಳು. ಆದರೆ ವನಸರಿಗಳ ಒಂದೊಂದು ಪರಿಚಯ ಮಾಡ್ತಾ ಹೊರಟ್ರೆ ಅದೃಷ್ಟವೇ ಸರಿ. ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವನಸರಿಗಳು ನಿಂತಿರ್ತಕ್ಕಂಥದ್ದು, ಸಾಕಷ್ಟು ಆಧಾರಗಳಿರ್ತಕ್ಕಂಥದ್ದು. ಎಂಥ ರೋಗ ರುಜಿನಗಳು ಬಂದರೂ ಅದಕ್ಕೆ ಸೂಕ್ಷ್ಮ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದಾದಂಥ ಇಂತಹ ಸುಂದರವಾದಂಥ ಪ್ರದೇಶ, ದಟ್ಟವಾದಂತಹ ಅರಣ್ಯ, ಗುಡ್ಡಗಾಡು, ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನಗಳಲ್ಲೂ ಸಾಕಷ್ಟು ವನಸಂಪತ್ತನ್ನು ನಾವು ಹುಡುಕ್ಬೋದು. ಆ ವನಸಂಪತ್ತಿನಿಂದ ಎಂಥ ಅಸಾಧ್ಯವಾದಂಥದ್ದು, ಎಂಥ ರೋಗ ರುಜಿನಕ್ಕಾದರೂ ಸೂಕ್ಷ್ಮ ರೀತಿಯಲ್ಲೇ ಔಷಧಿಗಳನ್ನು ಹುಡುಕಬಹುದು. ಅಂತಹ ಔಷಧಿಗಳ ಹುಡುಕಾಟಕ್ಕಾಗಿ ಇವತ್ತು ನಾವು ಬಂದಿದ್ದೇವೆ. ಇನ್ನು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವನಸರಿಗಳನ್ನು ನಾನು ಪರಿಚಯಿಸ್ತೇನೆ. ಬನ್ನಿ. ವನಸಂಪತ್ತುಗಳಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬರ ವಾಸ್ತುಗೃಹದ ಹತ್ರ ಹಾಗೂ ಪ್ರತಿಯೊಬ್ಬರಿಗೂ ಕೈಗೆಟುವಂತಹ ರೀತಿ ಪ್ರತಿಯೊಬ್ಬರ ಮನೆ ಬಾಗಿಲಲ್ಲೂ ಸಹಿತ ಸಾಕಷ್ಟು ವನಸರಿಗಳಿದೆ. ವನಸರಿಗಳನ್ನು ಕೆಲವನ್ನು ಪರಿಚಯ ಮಾಡಿದಾಗ ಅಯ್ಯೋ ಅದು ನಮ್ಮನೆ ಹತ್ರ ಇರ್ತಕ್ಕಂಥದ್ದು, ಇದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಅಂತ ನೀವು ಅಂದ್ಕೊಳ್ಬಹುದು. ತಿಳಿದಿದ್ದರೂ ಸಹಿತ ಅದರಲ್ಲಿರ್ತಕ್ಕಂಥ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋದೆ ಅದು ಬಹಳ ವಿಶೇಷ. ಅಂಥದ್ರಲ್ಲೇ ಒಂದು ವಿಶೇಷ ಈ ಒಂದು ದಾಳಿಂಬರೆಯ ಗಿಡ. ದಾಳಿಂಬರೆ ಗಿಡ ಸಾರ್ವತ್ರಿಕವಾಗಿ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ. ದಾಳಿಂಬರೆಯ ಒಂದು ಕಡ್ಡಿ ಇದು ಯಂತ್ರಕ್ಕೆ ಬಹಳ ವಿಶೇಷ. ನೀವು ಬರೀತಕ್ಕಂಥ ಬೀಜಾಕ್ಷರಿಗಳಿಗೆ ಈ ಒಂದು ಯಂತ್ರಕ್ಕೆ ಸಂಬಂಧಪಟ್ಟಂಗೆ ಬರೀಲಿಕ್ಕೆ ಲೇಖನಿಯಾಗೂ ಸಹಿತ ಇದನ್ನು ಬಳಸ್ಬೋದು. ಅಷ್ಟೇ ಅಲ್ಲದಿರ
ಈ ದಾಳಿಂಬೆ ಎಲೆಗಳಿಂದ ಬರ್ತಕ್ಕಂತಹ ಮೀನು ಮಾಂಸಖಂಡಗಳ ನೋವು, ಅಂದರೆ ಮೊಣಕಾಲಿಂದ ತಳಭಾಗದಲ್ಲಿ ಬರ್ತಕ್ಕಂತಹ ನೋವುಗಳನ್ನು ಬೇಗ ಗುಣಪಡಿಸ್ಕೊಳ್ಬೋದು. ಬರೀ ದಾಳಿಂಬೆ ಎಲೆ ಮಾತ್ರವೇ ಅಲ್ಲ, ಇದರೊಂದಿಗೆ ಇನ್ನೂ ಸಾಕಷ್ಟು ಸೇರಿಸಬೇಕಾಗತ್ತೆ. ಆದರೂ ದಾಳಿಂಬೆಯ ಹೂವು ಮತ್ತು ದಾಳಿಂಬೆಯ ಮೊಗ್ಗು ಇದೆಲ್ಲವೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿ ಗುಣಗಳನ್ನು ಹೊಂದಿದೆ. ಔಷಧಿ ಗುಣಗಳೂ ಇದೆ, ಜೊತೆಗೆ ತಂತ್ರಸಾರಕ್ಕೂ ಸಹಿತ ಅಷ್ಟೇ ಹೆಸರುವಾಸಿಯಾಗಿದೆ. ಅದರಿಂದ ದಾಳಿಂಬೆ ಗಿಡ ಮನೆ ಹತ್ರ ಹಾಕ್ಬೋದು. ಇನ್ನು ಹುಡುಕ್ತಾ ಹೊರಟ್ರೆ ಸಾಕಷ್ಟು ವಿಶೇಷ ಇದೆ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಇದು ಅಂಕೋಲ. ಇದನ್ನು ಬಿಳಿ ಅಂಕೋಲ ಅಂತಲೂ ಹೇಳ್ತಾರೆ. ಇದು ಸಾಮಾನ್ಯವಾಗಿ ವಾಸ್ತುಗೃಹದಲ್ಲಿ ಬರ್ತಕ್ಕಂಥ ದೋಷಗಳಿಗೆ ಅಥವಾ ತಂತ್ರ ಮಂತ್ರ ಯಂತ್ರಕ್ಕಾಗಲಿ ಇದು ಸೂಕ್ಷ್ಮ ರೀತಿ ಪರಿಹಾರವನ್ನು ಕೊಡುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ಈ ಅಂಕೋಲ. ಈ ಪ್ರಾಂತ್ಯದಲ್ಲಿ ಸಾಕಷ್ಟು ವನಸೆರೆಗಳಿದೆ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಅಲೋವೆರಾ. ಅಲೋವೆರಾ ಭಾಳ ಸಂಪಾಗಿ ಬಂದಿದೆ. ಮನೆ ಹತ್ರ ಒಂದು ಪಾಟಲ್ಲಿ ಹಾಕಿದ್ರೂ ಬರುತ್ತೆ. ಅದೇ ತರಹ ಒಂದಿಷ್ಟು ಭೂಮಿಯಲ್ಲಿ ಕ್ಲೀನಾಗಿ ಹಾಕಿ ಆ ಭೂಮಿಯಲ್ಲಿ ಅದನ್ನು ಸಮೃದ್ಧಿಯಿಂದ ಬೆಳೆಸಿದ್ರೂ ಈ ಪ್ರಕಾರವಾಗಿ ಬರುತ್ತೆ. ಏನೇ ಆದರೂ ಅಲೋವೆರಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ಹಾಗೂ ಮೂಳೆಗಳಿಗೂ ಸಹಿತ ಭಾಳಷ್ಟು ವಿಶೇಷ. ಇನ್ನು ಮುಖದ ವರ್ಚಸ್ಸಿಗೆ ಮತ್ತಷ್ಟು ವಿಶೇಷ. ಅಲೋವೆರಾ ಸ್ವಲ್ಪ ಇದ್ದರೂ ಸಾಕಷ್ಟು ಆರೋಗ್ಯವರ್ಧಕ ಅಂತ ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.